ತದ್ಬುದ್ಧಯಃ 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 ತದಾತ್ಮಾನಃ 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 ತನ್ನಿಷ್ಠಾಃ 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 ತತ್ಪರಾಯಣಾಃ 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 ಗಚ್ಚಂತಿ 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 ಅಪುನರಾವೃತ್ತಿಂ 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 ಜ್ಞಾನನಿರ್ಧೂತಕಲ್ಮಷಾಃ 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 ತದ್ಬುದ್ಧಯಸ್ತದಾತ್ಮಾನಃ 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 ತನ್ನಿಷ್ಠಾಸ್ತತ್ಪರಾಯಣಾಃ 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 ಗಚ್ಚಂತ್ಯಪುನರಾವೃತ್ತಿಂ 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 ಜ್ಞಾನನಿರ್ಧೂತಕಲ್ಮಷಾಃ 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 ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾಸ್ತತ್ಪರಾಯಣಾಃ 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 ಗಚ್ಚಂತ್ಯಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ ಗಚ್ಚಂತ್ಯಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ ಗಚ್ಚಂತ್ಯಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ. ಆಚಾರ್ಯರು ಭಾಷ್ಯವನ್ನು ಬರೀತಾರೆ, ತಸ್ಮಿನ್ ಬ್ರಹ್ಮಣಿ ಗತಾ ಬುದ್ಧಿಃ ಯೇಷಾಂತೆ ತದ್ಬುದ್ಧಯಃ ತದಾತ್ಮಾನಃ ತದೇವ ಪರಂ ಬ್ರಹ್ಮ ಆತ್ಮ ಯೇಷಾಂತೆ ತದಾತ್ಮಾನಃ ತನ್ನಿಷ್ಠಾಃ ನಿಷ್ಠಾ ಅಭಿನಿವೇಶಃ ತಾತ್ಪರ್ಯಂ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ತಸ್ಮಿನ್ ಬ್ರಹ್ಮಣ್ಯೇವ ಅವಸ್ಥಾನಂ ಯೇಷಾಂ ತೇ ತನ್ನಿಷ್ಠಾಃ ತತ್ಪರಾಯಣಾಶ್ಚ ತದೇವ ಪರಂ ಅಯನಂ ಪರಾಗತಿಃ ಯೇಷಾಂ ಭವತಿ ತೇ ತತ್ಪರಾಯಣಾಃ ಕೇವಲಾತ್ಮಾರತಯಃ ಇತ್ಯರ್ಥಃ. ಯೇಷಾಂ ಜ್ಞಾನೇನ ನಾಶಿತಂ ಆತ್ಮನಃ ಅಜ್ಞಾನಂ ತೇ ಗಚ್ಚಂತಿ ಏವಂ ವಿಧಾಃ ಅಪುನರಾವೃತ್ತಿಂ ಅಪುನರ್ದೇಹ ಸಂಬಂಧಂ ಜ್ಞಾನ ನಿರ್ಧೂತ ಕಲ್ಮಷಾಃ ಯಥೋಕ್ತೇನ ಜ್ಞಾನೇನ ನಿರ್ಧೂತಃ ನಾಶಿತಃ ಕಲ್ಮಷಃ ಪಾಪಾದಿ ಸಂಸಾರ ಕಾರಣ ದೋಷಃ ಯೇಷಾಂತೆ ಜ್ಞಾನ ನಿರ್ಧೂತ ಕಲ್ಮಷಾಃ ಯತಯಃ ಇತ್ಯರ್ಥಃ. ತದ್ಬುದ್ಧಿಗಳಾಗಿ, ತದ್ಬುದ್ಧಿಗಳು ಅಂದ್ರೆ ಬ್ರಹ್ಮದಲ್ಲೇ ಇಟ್ಟ ಬುದ್ಧಿಯುಳ್ಳವರು ಅಂತ. ತದಾತ್ಮರು ಅಂದ್ರೆ ಆ ಪರಬ್ರಹ್ಮವೇ ತಮ್ಮ ಆತ್ಮ ಅಂತ ಯಾರಿಗೆ ಅರಿವಿರುತ್ತೋ ಅವರು. ತನ್ನಿಷ್ಠರು, ನಿಷ್ಠೆ ಅಂದ್ರೆ ಅಭಿಮಾನ, ಕರ್ಮಗಳನ್ನೆಲ್ಲ ಸನ್ಯಾಸ ಮಾಡಿ ಬ್ರಹ್ಮದಲ್ಲೇ ನೆಲೆ ನಿಂತಿರೋದು ಅಂತ. ತತ್ಪರಾಯಣರು
ಅದೇ ಹೆಚ್ಚಿನ ಅಯನ ಅಂದ್ರೆ ಹೆಚ್ಚಿನ ಗತಿ. ಆತ್ಮನೊಬ್ಬನಲ್ಲೇ ರತಿಯುಳ್ಳವರು. ಜ್ಞಾನ ನಿರ್ಧೂತ ಕಲ್ಮಶರು ಅಂದ್ರೆ ಯಾರಿಗೆ ಆತ್ಮನ ವಿಷಯವಾದ ಅಜ್ಞಾನವು ಜ್ಞಾನದಿಂದ ನಾಶವಾಗುತ್ತೋ ಅವರು. ಜ್ಞಾನದಿಂದ ಪಾಪವೇ ಮುಂತಾದ ಸಂಸಾರಕ್ಕೆ ಕಾರಣವಾಗಿರೋ ದೋಷವನ್ನ ತೊಲಗಿಸಿಕೊಂಡು ಜ್ಞಾನ ನಿರ್ಧೂತ ಕಲ್ಮಶರಾದ ಯತಿಗಳಿಗೆ ಅವರು ದೇಹ ಮುಂತಾದ ದೇಹೇಂದ್ರಿಯಗಳ ಬಗ್ಗೆ ಅವರಿಗೆ ಅಷ್ಟು ಆಸಕ್ತಿ ಇರೋಲ್ಲ. ಯಾವಾಗ್ಲೂ ಸದಾ ಆತ್ಮಚಿಂತನೆಯಲ್ಲೇ ಇರ್ತಾರೆ. ಆದ್ರೂ ಯತಿಗಳು ದೇಹದ ಸಂಬಂಧವಿಲ್ಲದ ಮೋಕ್ಷವನ್ನ ಹೊಂದುತ್ತಾರೆ ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ಅವ್ರಿಗೆ ಯಾವುದರ ಸಂಬಂಧವೂ ಬೇಕಿರಲ್ಲ. ಆದ್ರೆ ಅವರ ದೇಹೇಂದ್ರಿಯಗಳು ಕರ್ಮಗಳನ್ನ ಮಾಡ್ತಿದ್ರು ಅವರು ಈ ಸದಾ ಸತ್ವ ಶುದ್ಧಿಗಾಗಿ ಆ ಕರ್ಮಗಳನ್ನ ಮಾಡ್ತಿರ್ತಾರೆ ಅಷ್ಟೇ. ಯತಿಗಳು ದೇಹದ ಸಂಬಂಧವಿಲ್ಲದ ಮೋಕ್ಷವನ್ನ ಹೊಂದುತ್ತಾರೆ ಅಂತಾನೆ ಭಗವಂತ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.